ರಾಜ್ಯದೊಳಗೆ ಒಂದು ಅಫಿಡೇಟ್ ಅನ್ನು ಕೊಡ್ತಾರೆ. ಏನೋ 23/3/2023 ಸರ್ಕಾರದ ಆದೇಶದಂತೆ 30/3/2002 ಮೀಸಲಾತಿ ವಿಚಾರ ಉಚ್ಚ ನ್ಯಾಯಾಲಯದ ಮುಂದಿನ ಅನುಮತಿ ಇಲ್ಲದೆ ಇಲ್ಲೊಬ್ಬರು ರಾಘವೇಂದ್ರ ಅನ್ನೋರು ಕೋರ್ಟ್ಗೆ ಹೋಗ್ತಾರೆ. ಎಲ್ಲೇ ಹೈಕೋರ್ಟ್ನೊಳಗೆ. ಹೈಕೋರ್ಟ್ನಾಗ ಓದತ್ನಾಗ ಮಾನ್ಯ ಸಭಾಪತಿಗಳೇ ಕಂಪ್ಲೇಂಟ್ ಆಫ್ ಅಂಡರ್ಟೇಕಿಂಗ್ ಅಫಿಡೇಟ್ ಕೊಡ್ತಾರೆ ಇವರು. ಇಲ್ಲಿ ಕರ್ನಾಟಕದ ಅವ್ರ ಸರ್ಕಾರ ನಿಮ್ಮ ಸರ್ಕಾರ ಇದ್ದತ್ನಾಗ ಡೇಟ್ ತಗೊಳ್ಳಿ. ಏನಂತ ಕೊಡ್ತೀರಿ? ಯಥಾಸ್ಥಿತಿಯನ್ನು ಅಫಿಡೇಟ್ ಆಧಾರದ ಮೇಲೆ ಯಥಾಸ್ಥಿತಿಯನ್ನು ಕಾಪಾಡುವಂತೆ ಆದೇಶಿಸಲಾಗಿದೆ. ಯಾರು ಮಾಡಿದ್ರಿ ಇದನ್ನೆಲ್ಲ? ನಾವು ಮಾಡಿದೀವ? ಕಾಂಗ್ರೆಸ್ ಅವ್ರು ಮಾಡಿದೀವ? ಏನ್ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ರ? ಯಾಕೆ ನೀವು 2C ಕೊಟ್ಟು ಅವ್ರನ್ನ ದಿಕ್ಕು ತಪ್ಪಿಸಿ ಅವ್ರನ್ನ ನೀವು ರೋಡ್ ಮಧ್ಯೆ ನಿಲ್ಸಿದ್ದೀರಿ? ಪಾಪ ಸ್ವಾಮಿಗಳು ಆ ಸಮಾಜದ ಅಮಾಯಕರನ್ನ ಇವತ್ತ ನೀವು ತೊಂದರೆ ಕೊಡುವಂತ ಕೆಲಸ ಮಾಡಕ್ ಹಚ್ಚಿದವ್ರು ನೀವು ಹಚ್ಚಿ ಮತ್ತೊಬ್ಬರ ಮೇಲೆ ನೀವು ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡಕ್ ಹೊರಟಿದ್ದೀರಿ. ನಿಮ್ಮ ಪ್ರತಿ ಒಂದು ಉತ್ತರ, ಪ್ರತಿ ಒಂದು ವಿಚಾರ ನಾನು ಹೇಳ್ತೀನಿ. ಇವತ್ತು ನೀವು ವಿಶೇಷವಾಗಿ ಬಡವರ ಬಗ್ಗೆ ಕಾಳಜಿ ಇದ್ರೆ, ವಿಶೇಷವಾಗಿ ರಿಸರ್ವೇಶನ್ ಪರ ನೀವಿದ್ರೆ, ಕೇಂದ್ರ ಸರ್ಕಾರ ನಿಮ್ಮದಿದೆ ಸ್ವಾಮಿ. ಹಾಕಿ ರಿಸರ್ವೇಶನ್ ಜಾಸ್ತಿ ಮಾಡಿಸ್ಕೊಡಿ, ಕೊಡೋಣ ಎಲ್ಲರಿಗೂ. ನಮ್ಮ ಆಸೆ ಇದೆ, ನಮ್ಮ ಆಸೆ ಇದೆ. ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಕ್ ನಾವು ಸಿದ್ಧರಿದ್ದೀವಿ. ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ರಿಸರ್ವೇಶನ್ ವಿಚಾರದೊಳಗೆ ಆಯೋಗವನ್ನ ಮಾಡಿದ್ದಾರೆ. ಆಯೋಗ ಮಾಡಿ ಅದಕ್ಕೆ ಏನ್ ಸಿಸ್ಟಮ್ ಮಾಡ್ಬೇಕು ಅನ್ನೋದು ಎಲ್ಲದನ್ನು ಮಾಡ್ತಾ ಇದ್ದೀವಿ. ಆದ್ರೆ ಅದಕ್ಕೆ ನೀವು ಸಹಕಾರ ನಿಮ್ದಿಲ್ಲಲ್ಲ. ನಾನು ಉತ್ತರ ಕರ್ನಾಟಕದಾಗಿದ್ದೀನಿ. ನನಗೂ ಪಂಚಮಸಾಲಿ ಸಮಾಜದ ಬಗ್ಗೆ ಬಹಳ ಗೌರವ ಇದೆ. ನಾನು ದಿನನಿತ್ಯ ಅವರ ಜೊತೆಗೇನೆ ಜೀವನವನ್ನ ಮಾಡ್ತಾ ಇದ್ದೀನಿ. ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಇಬ್ರು ಇದ್ದಾರೆ. ಆದ್ರೆ ನೀವೇನ್ ಮಾಡಕತ್ತಿರಲ್ಲ, ಅವ್ರನ್ನ ದಿಕ್ ತಪ್ಸ ಕೆಲಸ ಮಾಡಕತ್ತೀರಿ. ದಿಕ್ ತಪ್ಸ ಕೆಲಸ ಮಾಡಕತ್ತೀರಿ. ಅದಕ್ಕೆ ಮಾನ್ಯ ಸಭಾಪತಿಗಳೇ, ಇದು ಈ ರೀತಿ ಅಪ್ಡೇಟ್ ಕೊಟ್ರಿಂದ ನ್ಯಾಯಾಲಯದಾಗಿದೆ. ಈ ನ್ಯಾಯಾಲಯದ ಉತ್ತರವನ್ನು ನೋಡ್ಕೊಂಡು ನ್ಯಾಯಾಲಯದ ಏನು ನಿರ್ಧಾರ ಆಗುತ್ತೆ ಅದ್ರ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನು ಮಾಡ್ತೀವಿ. ಮಾನ್ಯ ಸಭಾಪತಿ ಸಭಾಪತಿಗಳೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರವನ್ನು ನಾವು ಒಪ್ಪೋದಿಲ್ಲ. ನಮಗೆ ಅವರು ಹೇಳ್ತಾ ಇದ್ದಾರೆ, ನೀವು ನಡುದಾರಿನಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದೀರಾ ವೀರಶೈವ ಲಿಂಗಾಯತನ ಪಂಚಮಸಾಲಿಗಳನ್ನ ಅಂತ ಹೇಳ್ತಾ ಇದ್ದಾರೆ. ನಾವು ನ್ಯಾಯ ಕೊಡಿ ಅಂತೇಳಿ ರಸ್ತೆ ಮೇಲೆ ನಿಂತವ್ರಿಗೆ ಲಾಠಿ ಚಾರ್ಜ್ ಮಾಡಲಿಲ್ಲ, ಜೈಲಿಗೆ ಹಾಕ್ಲಿಲ್ಲ. ಯಡಿಯೂರಪ್ಪನವ್ರ ಮನೆ ಮುಂದೆ ಧರಣಿ ಮಾಡಿದ್ರು ಕೂಡ ಅಲ್ಲಿ ಲಾಠಿ ಚಾರ್ಜ್ ಆಗ್ಲಿಲ್ಲ. ಬೊಮ್ಮಾಯಿ ಮನೆ ಮುಂದೆ ಲಿಂಗಾಯತರು ವೀರಶೈವರು ಬಂದು ಧರಣಿ ಮಾಡಿದ್ರು ಕೂಡ ಲಾಠಿ ಚಾರ್ಜ್ ಆಗ್ಲಿಲ್ಲ. ರಸ್ತೆ ಮೇಲೆ ಬಂದಂತವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ. ಯಾರ ಪರ ನೀವು? ಒಂದನೇದು. ಎರಡನೇದು, ನೀವು ಯಾರ ಪರ ಅಂತ ಹೇಳಿ ಇಡೀ ಜಗತ್ತು ಮಾತಾಡ್ತಾ ಇದೆ ನಿಮ್ ಬಗ್ಗೆ. ನೀವು ದಿಕ್ ತಪ್ಪಿಸಬೇಡಿ. ನಾವು ಬಡವರ ಪರ, ನಾವು ಸಾಮಾನ್ಯರ ಪರ, ನಾವು ಕಾರ್ಮಿಕರ ಪರ. ಯಾರಿಗೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದ್ರ ಪರ. ಆದ್ರೆ ನಿಮ್ಮ ವಿಚಾರ ಹಿಂದೂ ಮುಸ್ಲಿಮು ಜಗಳ ಹಚ್ಚಿ ಅವ್ರ ಜಗಳದೊಳಗ ಬೆಂಕಿ ಕಾಸ್ಕೊಂಡಂತ ಪರ ನಾವಲ್ಲ. ಬಹಳ ಸ್ಪಷ್ಟವಾಗಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ. ಎಸ್ ಟಿ ಬಗ್ಗೆ ಏನೇನೋ ಮಾತಾಡಿದ್ರಲ್ಲ ಮಾನ್ಯ ನಾರಾಯಣಸ್ವಾಮಿ, ನೀವಂತೂ ಈಗ SC ಸಮಾಜದ ಮುಖಂಡರು, ವಿರೋಧ ಪಕ್ಷದ ನಾಯಕರಾಗಿ ಕೂತೀರಿ. ನಾನು ಬಹಳ ನಿಮ್ಗೆ ವಿಶೇಷವಾದ ಅಭಿನಂದನೆಗಳನ್ನು ಸಿಕ್ಕಾಗೂ ಹೇಳ್ತೀನಿ, ಈಗೂ ಹೇಳ್ತೀನಿ, ಮುಂದೆ 10 ಸತಿ ಹೇಳ್ತೀನಿ. ನಾನು ಬಹಳ ಖುಷಿಯಾಗಿದೆ ನಿಮ್ ವಿರೋಧ ಪಕ್ಷದ. ಈಗಾದ್ರೂ ಅಂತದೊಂದು ತಲೆ ಮೇಲಿರುವಂತದ್ದು ಇದನ್ನ ತಕ್ಕಬೇಕು ಅನ್ನೋದಕ್ಕೆ ನಿಮ್ಮನ್ನ ಮಾಡಿದಾರಲ್ಲ, ಬಹಳ ಸಂತೋಷ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾವ್ ಇಲ್ಲಿ ರಾಜ್ಯದೊಳಗೆ ಮಾಡಿದ್ವಲ್ಲ 24.1% ಕೇಂದ್ರ ಸರ್ಕಾರ ಕೆಲಸ ಮಾಡಿ ಆಯ್ತು. ನಮ್ಮ ಇವರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಏನ್ ಮಾಡಿದ್ರಿ ನೀವು? SC ಅವ್ರಿಗೆ ಏನ್ ಮಾಡಿದ್ರಿ? ಏನು ಮಾಡಿಲ್ಲ.
ಈಗ ನಾನು ಮುಖ್ಯಮಂತ್ರಿಗಳೇ ಮಾಡಿದೀವಿ ಅಂತ ಇಲ್ಲೆಲ್ಲ ಯಾರು ಬಂದಿರೋದು ಯಾರು ನಿನ್ ಬರಲ್ಲ ಸಮಾಜವನ್ನ ಕೂಡಿಸುವಂತ ಕೆಲಸ ಪಂಚಮಶಾಲಿ ಸಮಾಜವನ್ನ ಮತ್ತು ಅವ್ರಿಗೆ ಆ ಸಮಾಜಕ್ಕೆ ತೊಂದರೆ ಕೊಡುವಂತ ಕೆಲಸ ಇವತ್ತ ಇದೆಲ್ಲ ಆಗಿದೆ ಅಂದ್ರೆ ಇವರೇ ಕಾರಣ, ಬಿಜೆಪಿ ಮಿತ್ರರೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ. ನಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರವಿಕುಮಾರ್ ಅವರು ವಸಂತ್ ಕುಮಾರ್ ನಮ್ಮ ಡಾಕ್ಟರ್ ಮಾತಾಡಿದ್ರು. ನಿಮ್ದು ಅನ್ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಶನ್ ಕೊಟ್ಟಿದ್ದೀರಿ 2D ಮತ್ತು 2C 4% ನೀವೇನ್ ಕೊಟ್ಟಿದ್ದೀರಿ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾನ್ ಕೇಳೋದಕ್ಕೆ ಬಯಸ್ತೇನೆ. ಇದು 4% ನಮ್ಮ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಅಲ್ಲ? ಮುಗಿಸ್ತೇನೆ. ಸ್ವತಂತ್ರ ಹೋರಾಟವನ್ನು ಮಾಡಿದಂತವ್ರು ಅವ್ರನ್ನು ನಮ್ಮ ಜೊತೆಗೆ ಎಲ್ಲ ಸಭಾಪತಿಗಳೇ ಇವರಿಗೆ ಕೆಲಸ ಏನಂದ್ರೆ ಸ್ವತಂತ್ರ ಹೋರಾಟ ನೀವು ಬ್ರಿಟಿಷ್ ಜೊತೆಗಿದ್ರಿ, ಬ್ರಿಟಿಷ್ ಜೊತೆಗೆ ಸೆಟ್ ಮಾಡ್ತಾ ಇದ್ರಿ, ಬ್ರಿಟಿಷ್ ಜೊತೆಗೆ ಸೆಟ್ ಮಾಡಿ ಈ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ರಿ. ಆಯ್ತಾ? ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ? ಇಲ್ಲ ಇಲ್ಲ, ಅವ್ರು ಸ್ವಾತಂತ್ರ್ಯ ತಂದು ಕೊಟ್ರು, ನಾವು ಆ ಸ್ವಾತಂತ್ರ್ಯ ದೇಶದಲ್ಲಿ ಇದೀವಿ. ಓಕೆ, ನಾನ್ ಕೇಳೋದಕ್ಕೆ ಬಯಸ್ತೇನೆ, ಅದು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್. ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ 4% ಅಲ್ಪಸಂಖ್ಯಾತರಿಗಿಲ್ಲ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ, ಆಮೇಲೆ ಹೇಳಿ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ 4% ಇದೆ. ಅದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಇವತ್ತು 4% ಅಲ್ಪಸಂಖ್ಯಾತರಿಗೆ ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಶನ್ ಅಂತ ಆಗಿದ್ರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೊಡ್ತಾ ಇದ್ರು. ರಿಲಿಜಿಯಸ್ ರಿಸರ್ವೇಶನ್, ರಿಲಿಜಿಯಸ್ ಆಧಾರದ ಮೇಲೆ ರಿಸರ್ವೇಶನ್ ಅನ್ನ ಕೊಡಕ್ ಬರೋದಿಲ್ಲ ಸಂವಿಧಾನದ ಪ್ರಕಾರ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಬಿಟ್ಟಿದ್ರು. ಅದನ್ನ ತೆಗೆದಾಕುವಂತ ಕಾನ್ಸ್ಟಿಟ್ಯೂಷನಲ್ ಕೆಲಸ ಯಾರಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಿದ್ದೇವೆ. ಅದು ಕಾನ್ಸ್ಟಿಟ್ಯೂಷನ್ ಮಾಡ್ತಿರೋದು. ಸಭಾಪತಿಗಳೇ ಇವರಿಗೆ ಮತ್ತೊಬ್ಬರನ್ನ ತೆಗೆದು ಅದಕ್ಕೆ ಸಭಾಪತಿಗಳೇ ಅವ್ರು ಮಾತಾಡಿ ಬಿಡ ಸಭಾಪತಿಗಳೇ ಮೋಸ ಮಾಡ್ತಾ ಇರೋದು. ನಾನು ಒಂದ್ ಕಡೆ ಆಚೆ ತೋರಿಸೋದು, ಇನ್ನೊಂದ್ ಕಡೆ ಹೋಗಿ ಅಫಿಡವಿಟ್ ಕೊಡೋದು ಸುಪ್ರೀಂ ಕೋರ್ಟ್ ಅಲ್ಲಿ. ಮತ್ತೊಂದು ಸಂಗತಿಗಳನ್ನು ಇವರು ಎಸ್ಸಿ ಪರ, ನಾವು ಎಸ್ಸಿ ಪರ ಎಸ್ಟಿ ಪರ ಅಂತ ಹೇಳ್ತಾರಲ್ಲ. ಅಲ್ಲ, ಅವ್ರು ಸರ್ಕಾರದ ಅಫಿಡವಿಟ್ ಕೊಟ್ಟಿದ್ರು. ಸಭಾಪತಿಗಳೇ ಜಗಳ ಸಭಾಪತಿಗಳೇ ಇವರು ಎಸ್ಸಿ ಪರ ಎಸ್ಟಿ ಪರ ಅಂತ ಹೇಳ್ತಾರಲ್ಲ. ನಾವ್ ಹೇಳ್ತೇವೆ, ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಸರ್ಕಾರ ಮಾಡಿದೆ. ಅದೇನು ಅಂತಂದ್ರೆ ಏನು ಮಾಡಿದ್ದೀರಿ ಹೇಳ್ರಿ ಮಾನ್ಯ ಸಭಾಪತಿಗಳೇ, ಈ ರೀತಿ ಏನ್ ಮಾಡಿದ್ದೀರಿ? ರಿಸರ್ವೇಶನ್ ಕೊಟ್ಟಿದ್ದೀರಾ? ಹೇಳ್ತೀನಿ ಬಡವರಿಗೆ ಯೋಜನೆ ಕೊಟ್ಟಿದ್ದೀರಾ? ರಾಜ್ಯದೊಳಗ ಎಲ್ಲಿ ಈ ರಾಜ್ಯದೊಳಗ 24.1% ಈ ದೇಶ ಯಾವ ರಾಜ್ಯದೊಳಗೂ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದೊಳಗ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಅದನ್ನೆಲ್ಲವೂ ಬೇಡ. ಈ ರಾಜ್ಯದೊಳಗೆ ಈ ದೇಶ ಎಲ್ಲ ಕಡೆ SC ST ಗೆ 24.1% ರಿಸರ್ವೇಶನ್ ತಮ್ಮಲ್ಲಿ ಸಾಕು. ನೀವು ಕೇಂದ್ರದಾಗಿದ್ದೀರಲ್ಲ ಆಡಳಿತದೊಳಗ, ಪೂರ್ಣ ಪ್ರಮಾಣದ ಬಹುಮತ ಇದೆಯಲ್ಲ, ನೀವು ಮಾಡಿದನ ನಾನು ಹೇಳ್ತೇನೆ. ನೀವು ಸುಮ್ಮ ಏನೋ ರಿಸರ್ವೇಶನ್ 17 ಮಾಡಿದ್ದು, 3% 7 ಮಾಡಿದ್ದು ನಾವೇ. ಈಗ ಜಾರಿಯಲ್ಲಿದೆ. ಯಾವ ರಾಜ್ಯದಾಗಿದೆ?
ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾರೆ ಕೇಳಿ. 3ರಿಂದ 7 ಕೇಳಿ. ಎಷ್ಟಿದೆ? ಸಮಾಜ ಕಲ್ಯಾಣ ಸಚಿವರನ್ನ ಕೇಳಿ. ಅವ್ರು ಹೇಳ್ತಾರೆ. ಈಗ ಜಾರಿಯಲ್ಲಿದೆ. ನಿಮ್ಮ ಗುಜರಾತದ ಪ್ರಧಾನಮಂತ್ರಿ ಗುಜರಾತ್ ರಿಸರ್ವೇಶನ್ 24.1%. ಇದನ್ನ ನೀವು ಪಕ್ಕದಲ್ಲಿ ಅದ್ಕೊಳಕ್ ಹೋಗ್ಬೇಡಿ, ಇಲ್ಲಿಂದ ಮಾತಾಡಿ. ನಾನು ಹೇಳಕತ್ತೀನಿ, ಅಲ್ಲೆಲ್ಲೋ ನೋಡಕ್ ಹೋಗ್ಬೇಡಿ. SC/ST ಕೇಂದ್ರ ಸರ್ಕಾರ, ಚಿಂತನೆ ಪಕ್ಕದ ಸರ್ಕಾರ, ಆಂಧ್ರ ಸರ್ಕಾರ, ಕರ್ನಾಟಕದ ಸರ್ಕಾರ ಮಾತಾಡಿ. ಒಂದೇ ಒಂದು ಮಾನ್ಯ ಸಚಿವರಲ್ಲಿದ್ದಾರೆ ಕೇಳಿ. ಜಾರಿಯಲ್ಲಿದೆ ಇಲ್ಲ ಕೇಳಿ. ಸಾಕ್ಬಿಡಿ. ನೀವು ಜನರಿಗೆ ನೀವು ಸುಳ್ಳು ಹೇಳೋದನ್ನ ಬಿಟ್ರೆ ನೀವೇನು ಮಾಡಕ್ ಸಾಧ್ಯತೆ ಇಲ್ಲ. ನಾವು ಸುಪ್ರೀಂ ಕೋರ್ಟ್ ಆದೇಶ ಏನ್ ಬರ್ತಿತ್ತು ನೋಡೋಣ. ಅದಕ್ಕೆ ಸಂವಿಧಾನ, ಅದಕ್ಕೆ ನಾವು ಗೌರವವನ್ನ ಸರ್ಕಾರ ಮಾಡ್ತಾ ಇದೆ. ನಾನು ಲಾಸ್ಟ್ ಪಾಯಿಂಟ್ ಒಂದೇ ಸರ್, ಲಾಸ್ಟ್ ಪಾಯಿಂಟ್ ಹರಿಪ್ರಸಾದ್ ಸರ್, ಒಂದೇ ಲಾಸ್ಟ್ ಪಾಯಿಂಟ್ ಹೇಳಿ ಸರ್. ಇದು ಹೇಗೆ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋದು ಪಾಯಿಂಟ್ ಅನ್ನು ಹೇಳಿ ನಾನು ಮುಗಿಸ್ತೇನೆ. ಕಾಕಾ ಕಾಲೇಕರ್ ರಿಪೋರ್ಟು 4% ಕೊಟ್ಟಿರೋದ್ರ ಬಗ್ಗೆ ವಿರೋಧ ಮಾಡಿದೆ. ಮಂಡಲ್ ಆಯೋಗ BP ಮಂಡಲ್ ಮುಸ್ಲಿಮರಿಗೆ 4% ರಿಸರ್ವೇಶನ್ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಕೊಟ್ಟಿರೋದನ್ನು ವಿರೋಧ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅನ್ಕಾನ್ಸ್ಟಿಟ್ಯೂಷನಲ್. ಇನ್ ಲಾಸ್ಟ್ ಪಾಯಿಂಟ್, ನಾವು SC ಪರ, ನಾವು ST ಪರ. ಹೇಗೆ? ನಾವು 3% ಇರುವಂತ STಗಳಿಗೆ ರಿಸರ್ವೇಶನ್ ಅನ್ನ 7%ಗೆ ನಾವು ಹೆಚ್ಚು ಮಾಡಿದ್ದೇವೆ. 15% ಇರ್ತಕ್ಕಂಥ SC ರಿಸರ್ವೇಶನ್ ಅನ್ನ 17% ಹೆಚ್ಚಿಗೆ ಮಾಡಿದ್ವಿ. ನಾವು SC ಪರನ, ನೀವು SC ಪರನ? 25,000 ಕೋಟಿ 25,000 ಕೋಟಿ ಹಣವನ್ನ SC ಬಿಟ್ಟು ಹಣವನ್ನ ಯಾಕೆ ಇವರು ಬೇರೆ SC ಬಿಟ್ಟು ಹಣವನ್ನ ಬೇರೆ ಡೈವರ್ಟ್ ಮಾಡಿ ನೀವು SC ಪರನ? ನೀವು ನಾವೆಷ್ಟು ಖರ್ಚು ಮಾಡಿದ್ದೀವಿ? ಹೊಸ ಸರ್ಕಾರ ಬಂದಿದ್ದೆಲ್ಲ ಮಾಡಿರೋದನ್ನ ಒಪ್ಕೊಳ್ರಿ. ಮಾಡಿ ಅಂತ ಹೇಳ್ತೀರಿ. ಕರ್ನಾಟಕ ನಮ್ಮ ರಾಜ್ಯದ ನಮ್ಮ ರಾಜ್ಯದನ್ನು ಒಪ್ಕೊಳ್ಳಿ. ಅಲ್ಲಿ ಮಾಡಿ ಇಲ್ಲಿ ಮಾಡಿ ಯಾಕೆ? ನಾವು ಮಾಡಿರೋದನ್ನ ಒಪ್ಕೊಳ್ಳಿ. ಮಂತ್ರಿಗಳೇ, ಲಾಸ್ಟ್ ಪಾಯಿಂಟ್ ಒಂದ್ ಕಡೆ ಜಾಸ್ತಿ ಮಾಡಿದ್ದು ಅಂತಾರೆ ಸರ್, ಇನ್ನೊಂದ್ ಕಡೆ 10% EWS ಅಂತ ತಗೊಂಡ್ ಬರ್ತಾರೆ ಸರ್. EWS ಏನು? ಯಾರಿಗೆ ಕೊಟ್ಟಿದ್ದು EWS? ನಿಮಗೂ ಸೇರ್ ಕೊಟ್ಟು ನಿಮ್ಗೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇದ್ರೆ ನಿಮಗೂ ಸೇರ್ಸಿ 10% ರಿಸರ್ವೇಶನ್ ಕೊಟ್ಟಿದ್ದೀವಿ. ನಿಮಗೂ ಸೇರ್ಸಿ 10% ರಿಸರ್ವೇಶನ್ ಕೊಟ್ಟಿದ್ದೀವಿ. ಸರ್, ಲಾಸ್ಟ್ ಪಾಯಿಂಟ್ ಸರ್, ನಿನ್ನೆ ಮುಖ್ಯಮಂತ್ರಿಗಳು ಒಂದು ಪಾಯಿಂಟ್ ಹೇಳಿದ್ರೆ ಅದನ್ನ ಹೇಳಿ ಮುಗಿಸ್ತೇನೆ. ನಿನ್ನೆ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅಪಾರವಾಗಿ ಗೌರವ ಇದೆ. ಅವ್ರು ಏನ್ ಹೇಳಿದ್ರು ನಿನ್ನೆ? ಕೇಂದ್ರ ಸರ್ಕಾರದ ಬಜೆಟ್ 48 ಲಕ್ಷ ಕೋಟಿ ರೂಪಾಯಿ. ಅದರಲ್ಲಿ SCಗಳಿಗೆ ಎಷ್ಟು ಕೊಟ್ಟಿದ್ದಾರೆ? 60,000 ಕೋಟಿ. ನಾನು ಚಾಲೆಂಜ್ ಮಾಡ್ತೇನೆ, 1,000 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೇವೆ. 2,98,000 ಕೋಟಿ. ಮನೆ ಸಭಾಪತಿಗಳು ಎಷ್ಟು ಪರ್ಸೆಂಟ್ ಆಯ್ತು? ಸುಳ್ಳು ಎಷ್ಟು ಪರ್ಸೆಂಟ್ ಆಯ್ತು? ಎಷ್ಟು ಪರ್ಸೆಂಟ್ ಆಯ್ತು? ತಂಗಡಿಗೆ ಓಡಾಪಾಡಿ ತಂಗಡಿಗೆ ನಿಲ್ಸದ್ರಿ ಹೇಳ ಉತ್ತರ ಹೇಳು. ಮಂತ್ರಿಯವರಿಗೆ ಕುತ್ಕೊಳ್ಳಿ. ತಂಗಡಿಗೆ ನಿಮ್ಮಂತ ಮುಖ್ಯಮಂತ್ರಿಗಳು ನಮ್ಮವರಲ್ಲ. ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ. ಈ ರಾಜ್ಯದ ಲೂಟಿ ಮಾಡ್ತಕ್ಕಂಥ ನರೇಂದ್ರ ಮೋದಿ ಕೂಡ್ರಿ ವಸಂತ್ ಕುಮಾರ್ ರವಿಕುಮಾರ್ ಅವರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದ್ರು. ಸಂವಿಧಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.